ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಸ್ಐಆರ್ ಜೂನ್ 30ರಿಂದ ರಾಜ್ಯಾದ್ಯಂತ ನಕಲಿ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವಂತಹ ಕಾರ್ಯ ನಡೀತಾ ಇದೆ. ಆದರೆ ಮನೆ ಮನೆಗೆ ತೆರಳಿ ಫಾರಂ ಭರ್ತಿ ಮಾಡಿಸಿ ಅನಧಿಕೃತ ಮತದಾರರನ್ನ ತೆಗೆದುಹಾಕುವ ಕೆಲಸ ಮಾಡಬೇಕಾಗಿದ್ದಂತಹ ಬಿಎಲ್ಒಗಳು ಅಡ್ಡದಾರಿ ಹಿಡಿದ್ಬಿಟ್ಟಿದ್ದಾರೆ. ಮಸೀದಿ, ಮಂದಿರ ಹೀಗೆ ಕಂಡಲ್ಲಿ ಫಾರ್ಮ್ ಭರ್ತಿ ಮಾಡಿಸ್ತಾ ಅಕ್ರಮಕ್ಕೆ ಆಸ್ಪದ ಕೊಡ್ತಿದ್ದಾರೆ. ಎಸ್ಐಆರ್ ನಿಯಮಗಳನ್ನೇ ಹಳ್ಳ ಹಿಡಿಸಿ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ವಿಶೇಷ ತೀವ್ರ ಪರಿಷ್ಕರಣೆ, ಮತದಾರರ ಪಟ್ಟಿಯಲ್ಲಿರುವ ಅನಧಿಕೃತ ಹೆಸರುಗಳಿಗೆ ಕೋಕ್ ಕೊಡೋ ಕಾರ್ಯ. ಆದರೆ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನೇ ಹಳ್ಳ ಹಿಡಿಸೋ ಕಾರ್ಯ ನಡೀತಾ ಇದೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸದೆ ಮಸೀದಿ, ಮಂದಿರಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇರೋ ಆರೋಪ ಕೇಳಿ ಬಂದಿದೆ. ಎಸ್ಐಆರ್ ನಿಯಮಗಳನ್ನ ಗಾಳಿಗೆ ತೂರಿರೋದಕ್ಕೆ ವಿಡಿಯೋ ಸಾಕ್ಷಿಗಳು ಸಿಕ್ಕಿವೆ. ದಾವಣಗೆರೆ ದಕ್ಷಿಣದಲ್ಲಿ ಮನೆ ಮನೆಗೆ ತೆರಳದ ಬಿಎಲ್ಒಗಳು, ಅಂಗನವಾಡಿ ಕೇಂದ್ರ, ದೇವಸ್ಥಾನಗಳಲ್ಲಿ ಎಸ್ಐಆರ್. ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡೋದೇ ಬಿಎಲ್ಒಗಳು ಪಾಲಿಸಬೇಕಾದ ಪ್ರಮುಖವಾದ ನಿಯಮ. ಆದರೆ ದಾವಣಗೆರೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ರೂಲ್ಸ್ಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಎಲ್ಒಗಳು ಮನೆಗಳಿಗೆ ತೆರಳದೆ ಕಂಡಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ದಾರೆ. ಜಾಲಿ ನಗರದ ಬೂತ್ ನಂಬರ್ 49ರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗಿದೆ. ಬಿಎಲ್ಒಗಳು ತಾವಿದ್ದಲ್ಲಿಗೆ ಬಂದು ಫಾರ್ಮ್ ಪಡೆಯುವಂತೆ ಜನರಿಗೆ ಹೇಳ್ತಿದ್ದಾರೆ. ಇನ್ನು ಇದೇ ವೇಳೆ 2002ನೇ ಸಾಲಿನ ವೋಟರ್ ಐಡಿ ಕೇಳ್ತಿದ್ದಾರೆ. ನಾನು ಎಲ್ಲಿಂದ ತರಲಿ ಅಂತ ವೃದ್ಧೆ ವಿಜಯಲಕ್ಷ್ಮಿ ಅಳಲು ತೋಡ್ಕೊಂಡಿದ್ದಾರೆ. 2002 ಫಾರಂ ತೆಗೆದು ಕೊಡ್ತಾ ಇಲ್ಲ. ಇಲ್ಲೋದ್ರೆ ಅಲ್ಲೋಗ್ರಿ, ಇಲ್ಲೋಗ್ರಿ ಅಂತಾರೆ. ಮನೆಗೆ ಬಂದು ಏನನ್ನು ಇದನ್ನು ಕೊಡ್ತಾ ಇಲ್ಲ. ಎಲ್ಲ ದೇವಸ್ಥಾನದ ಪ್ರಸಾದ ಕೊಟ್ಟಂಗ ಅಲ್ಲೆಲ್ಲೋ ಕೊಟ್ಟು ಫಾರಂ ಬರ್ರಿ ಅಂತಾರೆ. ನಾವ್ ಎಲ್ಲಿಂದ ಹೋಗ್ಬೇಕು? ನಮಗೆ ಫಾರಂ ಕೊಟ್ಟಾರ, ಆದ್ರೆ ನಮಗೆ ಈಗ 64-65 ವರ್ಷ ಆದ್ರೂ ಬರೀ 600 ರೂಪಾಯಿ ಪೆನ್ಷನ್ ಕೊಡ್ತಾರ. ನಾವು ಮನೆ ಕೆಲಸ ಮಾಡ್ತೀವಿ, ನಾವ್ ಹೆಂಗ್ ಜೀವನ ಮಾಡ್ಬೇಕು ಹೇಳಿ. ಇದಷ್ಟೇ ಅಲ್ಲ, ಶಾಮನೂರು ಕುಟುಂಬಕ್ಕೆ ಸೇರಿದ ಕಲ್ಲೇಶ್ವರ ಮಿಲ್ನಲ್ಲಿ ಎಸ್ಐಆರ್ ಫಾರ್ಮ್ ವಿತರಣೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಗಂಭೀರ ಆರೋಪ ಮಾಡಿದ್ದಾರೆ. ಎಸ್ಐಆರ್ ಏನ್ ನಡೀತಾ ಇತ್ತು? ಬೂತ್ ನಂಬರ್ 18, ವಾರ್ಡ್ ನಂಬರ್, ಉದಾಹರಣೆಗೆ ನಾನು ಏನ್ ಹೇಳ್ತಾ ಇದ್ದೀನಿ, ವಾರ್ಡ್ ನಂಬರ್ 18, ಬೂತ್ ನಂಬರ್ 228. ಮನು ಅಂತಕ್ಕಂಥ BLA 1 ಅವನು ಹೇಳ್ತಾನೆ, ನಮ್ಮ BLA 2 ಕೇಳಿದಾಗ ಬೇಕಿದ್ರೆ ಬಂದು ಫಾರಂ ತಗೊಂಡು ಹೋಗ್ರಿ, ಬ್ಯಾಡಿದ್ರೆ ಬಿಡ್ರಿ ಅಂತಕ್ಕಂಥದನ್ನ ಓಪನ್ ಆಗಿ ಹೇಳ್ತಾನೆ. ಬೀರ್ಲಿಂಗೇಶ್ವರ ದೇವಸ್ಥಾನದಾಗ. ಅದೇ ರೀತಿ ಜಾಲಿನಗರ್ ವಾರ್ಡ್ ನಂಬರ್ 7ರಾಗೆ ಬೂತ್ ನಂಬರ್ 46, 59 ಅಂಗನವಾಡಿ ಕೇಂದ್ರದಾಗ ಕುತ್ಕೊಂಡು ಅಲ್ಲೆಲ್ಲ ಒಟ್ಟು ಸೇರಿಸ್ಕೊಂಡು ಜಾಲಿನಗರದಾಗ ಇರ್ತಕ್ಕಂಥ ಎಲ್ಲ ಏನು. ಈಗ ಉದಾಹರಣೆಗೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಇದು ಎಸ್ಐಆರ್ ಪ್ರಕ್ರಿಯೆ ನಿಜವಾಗಿಯೂ ಪ್ರಾಮಾಣಿಕವಾಗಿ ನಡೀಬೇಕಾಗಿರ್ತಕ್ಕಂಥದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಯಾದಗಿರಿಯಲ್ಲಿ ಮರದ ಕೆಳಗೆ ಕುಳಿತು ಎಸ್ಐಆರ್. ಮಸೀದಿ ಆಯ್ತು, ಮಂದಿರ ಆಯ್ತು, ಆದ್ರೀಗ ಯಾದಗಿರಿ ಜಿಲ್ಲೆ ಗುರುಮಿಟಿಕಲ್ನ ಕೆಂಚಗಾರನ ಹಳ್ಳಿಯಲ್ಲಿ ಮರದ ನೆರಳಲ್ಲಿ ಸಮುದಾಯ ಭವನ, ಶಾಲೆಗಳು, ಖಾಸಗಿ ಕೇಂದ್ರಗಳಲ್ಲಿ ಕುಳಿತು ಬಿಎಲ್ಒಗಳು ಎಸ್ಐಆರ್ ಪರಿಶೀಲನೆ ಕಾರ್ಯ ಮಾಡ್ತಿದ್ದಾರೆ. ಈ ಮೂಲಕ ಎಸ್ಐಆರ್ ನಿಯಮಗಳಿಗೆ ತಿಲಾಂಜಲಿ ಇಟ್ಟಿದ್ದಾರೆ. ಅಂಗನವಾಡಿಯಲ್ಲಿ ಕೂತು ಎಸ್ಐಆರ್ ಫಾರ್ಮ್ ಫಿಲ್. ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಹೋಬಳಿಯ ಅಕ್ಷರ ನಗರದಲ್ಲೂ ಬಿಎಲ್ಒಗಳು ಅಡ್ಡದಾರಿ ಹಿಡಿದಿದ್ದಾರೆ. ಮನೆ ಮನೆಗೆ ತೆರಳಿ ಎಸ್ಐಆರ್ ಮಾಡದೆ ಅಂಗನವಾಡಿಯಲ್ಲಿ ಫಾರ್ಮ್ ಫಿಲ್ ಅಪ್ ಮಾಡಿಸ್ಕೊಳ್ತಿದ್ದಾರೆ. ಜನರು ಇದನ್ನ ಪ್ರಶ್ನಿಸಿದ್ರೆ ಮಳೆ ಹಿನ್ನೆಲೆ ಅಂಗನವಾಡಿಯಲ್ಲಿ ಫಾರ್ಮ್ ಫಿಲ್ ಮಾಡ್ತಾ ಇರೋದಾಗಿ ಬಿಎಲ್ಒ ಕುಂಟು ನೆಪ ಹೇಳ್ತಿದ್ದಾರೆ. ಸ್ಕೂಟಿಗೆ ಲಾರಿ ಡಿಕ್ಕಿ, ಬಿಎಲ್ಒ ಭುವನ ದುರ್ಮರಣ. ಎಸ್ಐಆರ್ ಕಾರ್ಯಕ್ಕೆ ತೆರಳುತ್ತಾ ಇದ್ದ ಬಿಎಲ್ಒ ಅಪಘಾತಕ್ಕೆ ತುತ್ತಾಗಿದ್ದಾರೆ.
26 ವರ್ಷದ ಬಿಎಲ್ಒ ಭುವನ ಎಸ್ಐಆರ್ ಕಾರ್ಯಕ್ಕಾಗಿ ಗೂಳೂರು ಗ್ರಾಮಕ್ಕೆ ತೆರಳುತ್ತಾ ಇದ್ರು. ಈ ವೇಳೆ ತುಮಕೂರು ಜಿಲ್ಲೆಯ ಕುಣಿಗಲ್ ಸರ್ಕಲ್ ಬಳಿ ಭುವನಾರ ಸ್ಕೂಟಿಗೆ ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ಭುವನ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು. ಬಳಿಕ ಅವರನ್ನ ಸಿದ್ಧಗಂಗಾ ಆಸ್ಪತ್ರೆಯ ಐಸಿಯುನಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಭುವನ ಸಾವನ್ನಪ್ಪಿದ್ದಾರೆ. ಜಿಲ್ಲಾಧಿಕಾರಿಗಳ ತ್ವರಿತ ಆದೇಶದಿಂದ ಬಿಎಲ್ಒಗೆ ಈ ಸ್ಥಿತಿ ಬಂದಿದೆ ಅಂತ ಎಸ್ಐಆರ್ ಹಾಗೂ ಸರ್ಕಾರದ ವಿರುದ್ಧ ಸಿಡಿದೆದ್ದ 200ಕ್ಕೂ ಹೆಚ್ಚು ವಿಲೇಜ್ ಅಕೌಂಟೆಂಟ್ಗಳು ಪ್ರತಿಭಟನೆ ನಡೆಸಿದ್ರು. ಡಿಸಿ ಶುಭ ಕಲ್ಯಾಣ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಜೀವನ 6 ಗಂಟೆಗೆ ಬಂದಿದ್ದು ದಿನ ಇದೆ ಹಿಂಸೆ. 6 ಗಂಟೆಗೆ ಡ್ಯೂಟಿಗೆ ಬರಬೇಕಾಗಿತ್ತು. ಹಬ್ಬ ಹರಿದಿನ ಒಂದು ಗೌರ್ಮೆಂಟ್ ರಾಜ್ಯದಲ್ಲೂ ಡ್ಯೂಟಿ ಮಾಡಬೇಕಾಗಿತ್ತು. ರಾತ್ರಿ 10 ಗಂಟೆ ಆದರೂ ಮೀಟಿಂಗ್. ನನಗೆ ಡಿಸ್ಟ್ರಿಕ್ಟಲ್ಲಿ ಅವಾರ್ಡ್ ಬರುತ್ತೆ, ನಾವು ಫಸ್ಟ್ ಇರಬೇಕು. ಇವ್ರು ಮಾಡ್ತಿರ್ಲಿಲ್ಲ. ಆ ವಿಎಗಳು ಸಾಯ್ಬೇಕಾಗಿತ್ತು. ಅಯ್ಯೋ, ಜೀವನೇ ತೆಗೆದ್ಬಿಟ್ರಿ ಇವತ್ತು. ಬಂದು ಡ್ಯೂಟಿ ಮಾಡಿ ರಾತ್ರಿ 10 ಗಂಟೆವರೆಗೂ ಡ್ಯೂಟಿ ಮಾಡಿ ನಮಗೆ ಪ್ರೋಗ್ರೆಸ್ ಬೇಕು, ನಿನ್ನ ಸತ ನನಗಿಕ್ಕು ಅಂತ ಹೇಳ್ತಿದ್ರು. ಪ್ರೋಗ್ರೆಸ್ ಬೇಕು. DCM ನಮ್ಮವರೇ, ನನಗೆ ಪ್ರೋಗ್ರೆಸ್ ಬೇಕು. DCM DCಗೆ ಪ್ರೋಗ್ರೆಸ್. ಇವತ್ತು ನಮ್ಮ ಮಗಳಿಗೆ ಯಾವ ಪ್ರೋಗ್ರೆಸ್ ದೇವರೇ, ಯಾವ ಪ್ರೋಗ್ರೆಸ್ ಅಪ್ಪ. ಒಂದ್ ಕಡೆ ಬಿಎಲ್ಒಗಳಿಂದ ಬೇಕಾಬಿಟ್ಟಿ ಎಸ್ಐಆರ್, ಮತ್ತೊಂದೆಡೆ ಬಿಎಲ್ಒಗಳ ಮೇಲೆ ಒತ್ತಡ. ಹೀಗೆ ಆದ್ರೆ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮತ್ತಷ್ಟು ಹಳ್ಳ ಹಿಡಿಯೋದಂತೂ ಪಕ್ಕ. ದಾವಣಗೆರೆಯಿಂದ ಮಹದೇವ್ ಜೊತೆ ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.